ಶಿರಾಡ್ ರೋಡ್ಗೂ ಏನು ನಾವು ಗಾಣಗಾಪುರ ಹೋಗ್ತೀವಲ್ಲ, ಪಂಡ್ರಾಪುರ ಗಾಣಗಾಪುರ ಆ ರಸ್ತೆ ಇವತ್ತು ತುಂಬ ಹದಗೆಟ್ಟಿದೆ. ವಿಶೇಷವಾಗಿ ಅಫ್ಜಲ್ಪುರದಿಂದ ಆನ್ಮೇಲ್ವರೆಗೂ ಭಾಳ ತೀರಾ ದುಸ್ಥಿತಿ ರೀತಿಯಲ್ಲಿ ಹದಗೆಟ್ಟಿದೆ. ಭೀಮಾ ನದಿ ಬ್ರಿಡ್ಜು ಇವತ್ತು ಸೋರುವಿಕೆಯಿಂದ ಭಾಳ ದುರಸ್ತಿ ದೃಷ್ಟಿಯಿಂದ ಇವತ್ತು ಭಾಳ ಅತ್ಯವಶ್ಯತೆ ಹದಗೆಟ್ಟಿದೆ. ಮೊನ್ನೆ ನಮ್ಮ ಈ ಭಾಗದ ಲೋಕಸಭಾ ಸದಸ್ಯ ರಮೇಶ್ ಜಿಗಜಿಣಿಯವರು ಭೀಮಾ ನದಿ ಬ್ರಿಡ್ಜಿಗೆ ಇವತ್ತು ವಿಸಿಟ್ ಕೊಟ್ಟಿದ್ದರು. ಬಹುಶಃ ಯಾಕೋ ಇವತ್ತು ಈ ಸರ್ಕಾರದಲ್ಲಿ ಹಣದ ಕೊರತೆಯೋ ಏನೋ ಗೊತ್ತಿಲ್ಲ. ನಾನೇ ಹಿಂದಿನ ಬಾರಿ ಶಾಸಕರಾಗಿದ್ದಾಗ 17 ಮತ್ತು 18ನೇ ಸಾಲಿನಲ್ಲಿ 2017-18ರ ಸಾಲಿನಲ್ಲಿ SSDPಯಲ್ಲಿ ಪೂರ್ತಿ ಆನ್ಮೇಲಿಂದ ಭೀಮಾ ನದಿ ಬ್ರಿಡ್ಜ್ವರೆಗೆ ಚೆನ್ನಾಗಿ ರಸ್ತೆಯನ್ನು ಮಾಡಿದ್ದೆ. ಸುಮಾರು ಇವತ್ತು 7-8 ವರ್ಷಗಳಾಯಿತು ಆ ರಸ್ತೆ ಮತ್ತೆ ಇವತ್ತು ಹದಗೆಟ್ಟಿದೆ. ಇವತ್ತು ಶಾಸಕರಿಗೆ ಕೇಳಿದರೆ, ಬಹುಶಃ ಅಧಿಕಾರಿಗಳಿಗೆ ಕೇಳಿದರೆ, ಶಾಸಕರಿಗೆ ಕೇಳಿದರೆ ಕೇವಲ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಸದ್ಯಕ್ಕೆ ಅವರಲ್ಲಿ ಹಣ ಇಲ್ಲ. ಈ ಸರ್ಕಾರದಲ್ಲಿ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಸದ್ಯ ಹಣ ಇಲ್ಲ. ಕೇಳಿದರೆ ಬರೀ ವಿಷಯ ಮುರುಮ್ ಹಾಕಿದ್ದಾರೆ. ಮುರುಮ್ ಹಾಕಿ ಇವತ್ತು ಆ ರೋಡು ಧೂಳಿನಿಂದ ಇವತ್ತು ಕೂಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಮತ್ತೆ ಇವತ್ತು ಆ ರಸ್ತೆ ರಿಪೇರಿ ಆಗಬೇಕಾಗಿದೆ ತುರ್ತಾಗಿ. ಇವತ್ತು ಮೊನ್ನೆ ಘೋಷಣೆ ಮಾಡಿದರು ಬಜೆಟ್ನಲ್ಲಿ. ಇವತ್ತು KCFದಲ್ಲಿ ತೊಗೊಂಡಿದ್ದೀವಿ. ಇವತ್ತು KCF ಸ್ಟಾರ್ಟ್ ಆಗಬೇಕಾದ್ರೆ ಸುಮಾರು 2 ವರ್ಷ ಬರೀ ಘೋಷಣೆ, ಈ ಕಾಂಗ್ರೆಸ್ನಲ್ಲಿ ಘೋಷಣೆಗಳಾಗಿವೆ. ಇವತ್ತು ನೋಡಿರಲ್ಲ ನಾವು ಮೊನ್ನೆ ಬಜೆಟ್ನಲ್ಲಿ ಘೋಷಣೆ, ಹೋದ ವರ್ಷ ಬಜೆಟ್ನಲ್ಲಿ ಆಮೇಲೆ ತೋಟಗಾರಿಕೆ ಕಾಲೇಜಿಗೆ ಘೋಷಣೆ ಮಾಡಿದರು. ಇವತ್ತು ಒಂದು ಮತ್ತು 2ನೇ ಬಜೆಟ್ ಮುಗೀತು, ಇನ್ನೂವರೆಗೆ ಅಲ್ಲಿ ಒಂದು ಕಲ್ಲನ್ನು ಇಟ್ಟಿಲ್ಲ ಆನ್ಮೇಲದಲ್ಲಿ. ಯಾವ ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಹಣ ಅದೇ ವರ್ಷದಲ್ಲಿ ಖರ್ಚಾಗಬೇಕು ಅಂತ ನಿಮ್ಮೆಲ್ಲರ ಸಿದ್ಧಾಂತ ಹಾಗೂ ಬಜೆಟ್ಟಿನ ಸಿದ್ಧಾಂತ. 2 ಆಗ್ತಾ ಇಲ್ಲ, ಒಂದು ಪೈಸೆನೂ ಖರ್ಚಾಗಿಲ್ಲ. ಈ ಕಾಂಗ್ರೆಸ್ನಲ್ಲಿ ಕೇವಲ ಘೋಷಣೆಗಳಾಗಿವೆ ಹೊರತು ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಗಳಿಂದ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ.